ಎಲ್ರಿಗೂ ನಮಸ್ಕಾರ. ಈ ಹೊಸ ವರ್ಷ 2026 ನಮ್ಮೆಲ್ಲ ಪ್ರೀತಿಯ ಶಿಕ್ಷಕಾಂಕ್ಷಿ ಬಂಧುಗಳ ಜೀವನದೊಳಗಡೆ ಹೊಸ ಚೇತನವನ್ನು, ಹೊಸ ಹರುಷವನ್ನು ತರಲಿ ಎಂದು ನಾನು ಹಾರೈಸುತ್ತಾ ಇವತ್ತಿನ ಈ ಒಂದು ವಿಡಿಯೋಗೆ ನಿಮ್ಮನ್ನೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ. ಶಿಕ್ಷಕರ ನೇಮಕಾತಿ ಯಾವಾಗ ಆಗ್ತದ ಅನ್ನೋದು ಭಾಳ ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ಆಗಿದೆ. ಹಾಗಾದರೆ ಈ ಶಿಕ್ಷಕರ ನೇಮಕಾತಿ ಒಳಗಡೆ HST, PSTR, GPSTR ಯಾವ್ದು ಆಗ್ತದ ಅನ್ನೋದು ಮುಂದಿನ ಪ್ರಶ್ನೆ. ಯಾವ ಪರೀಕ್ಷೆಗೆ ಓದಲಿ ಎನ್ನುವಂತಹ ಒಂದು ಗೊಂದಲ, ಒಂದು ಸಮಸ್ಯೆ ನಮ್ಮೆಲ್ಲ ಶಿಕ್ಷಕಾಂಕ್ಷಿ ಬಂಧುಗಳಲ್ಲಿ ಎದುರಾಗಿದೆ. ಈ ಅವಕಾಶಗಳನ್ನು ತಪ್ಪಿಸಿಕೊಳ್ಳಬೇಡಿ ಎಂದು ನಾನು ಯಾಕೆ ಹೇಳ್ತೀನಿ ಅನ್ನೋದು 4ನೇ ಪಾಯಿಂಟ್ ಒಳಗಡೆ ನಾನು ವಿವರಿಸ್ತೇನೆ. ನಮ್ಮ ಅಧ್ಯಯನ ಸ್ಟಡಿ ಹೆಂಗಿರಬೇಕಪ್ಪ, ನಾವು ಸ್ಟಡಿ ಮಾಡಿದರೆ, ಈ ರೀತಿ ಸ್ಟಡಿ ಮಾಡಿದರೆ ಪಾಸ್ ಆಗಬೇಕು ಅನ್ನೋ ಒಂದು ದ ಬೆಸ್ಟ್ ಮಾಡೆಲ್ ಎಕ್ಸಾಮಿನೇಷನ್ ಪ್ರಿಪ್ರೇಷನನ್ನು ಇವತ್ತಿಗೆ ನಾನು ಹೇಳ್ತೀನಿ. ಪುಸ್ತಕಗಳ ಆಯ್ಕೆಯಲ್ಲಿ ನಾವು ಯಾವ ರೀತಿಯಾಗಿ ಎಚ್ಚರ ಇರಬೇಕು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದೊಳಗೆ ತಮಗೆ ನಾನು ವಿವರಿಸ್ತೇನೆ. ಮೊದಲಿನ ಪ್ರಶ್ನೆ ಬಂದುಬಿಟ್ಟು ಶಿಕ್ಷಕರ ನೇಮಕಾತಿ ಯಾವಾಗ ಆಗ್ತದ ಅನ್ನುವಂತಹ ಕುತೂಹಲ ಪ್ರಶ್ನೆ. ಪ್ರತಿನಿತ್ಯ ನಾವು ಪ್ರತಿದಿನ ಪ್ರತಿಯೊಂದು ಕಾರ್ಯಕ್ರಮದೊಳಗಡೆ ಶಿಕ್ಷಕರ ನೇಮಕಾತಿ ಯಾವಾಗ ಆಗ್ತದ ಅಂತ ಕೇಳಿ 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 ಕಿವಿ ತೂತು ಬಿದ್ದು ಹೋಗಿದ್ದಾವೆ, ಮನಸ್ಸು ಹರಿದು ಹೋಗಿದೆ. ಏನು ಯಾವಾಗ ಆಗುತ್ತೆ ಏನು ಅಂತ ಬಕ ಪಕ್ಷಿ ಹಂಗೆ ನಾವು ಕಾಯ್ತಾ ಇದ್ದೀವಿ. ಇನ್ನೂ ನಮಗೆ ಸ್ಪಷ್ಟತೆ ಇಲ್ಲ. ಓಕೆ, ನಾನು ಇಲ್ಲಿ ಪಾಸಿಟಿವ್ ಆಗಿಯೂ ಮಾತಾಡ್ತೀನಿ, ನೆಗೆಟಿವ್ ಆಗಿಯೂ ಮಾತಾಡ್ತೀನಿ. ಬಟ್ ನೀವು ಕೂಡ ಪ್ರಾಯೋಗಿಕವಾಗಿ ವಿಚಾರ ಮಾಡಬೇಕು. ನಮ್ಮ ಶಿಕ್ಷಣ ಸಚಿವರು ಒಂದು ಒಳ್ಳೆ ವಿಚಾರವನ್ನು ಇಟ್ಕೊಂಡು ಪ್ರತಿದಿನ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾರೆ. ಆ ಹೇಳಿಕೆಗಳಿಂದ ನಾವು ಕೆಲವೊಂದಿಷ್ಟು ಸಮಯದೊಳಗಡೆ ಸ್ಫೂರ್ತಿ ಬರ್ತದೆ. ತದನಂತರ ನಮಗೆ ನಾವೇ ಬೈಕೊಳ್ತೀವಿ. ಯಾವಾಗ ಆಗುತ್ತೆ ಅನ್ನೋದನ್ನು ಬಿಟ್ಬಿಡಿ. ಇವತ್ತೇ ಹೇಳ್ತೀನಿ ನಾನು, ಯಾವಾಗ ಬೇಕಾದರೂ ಕೂಡ ಈ ಒಂದು ಶಿಕ್ಷಕರ ನೇಮಕಾತಿ ಆಗಬಹುದು. ಈ ಒಂದು ವರ್ಷದೊಳಗಡೆ ಇದೇ ತಿಂಗಳಾಗುತ್ತೆ, ಇದೇ ದಿನಾಂಕ ಆಗುತ್ತೆ ಅನ್ನೋದಕ್ಕೆ ಯಾವುದು ಕೂಡ ಯಾರಲ್ಲಿ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಒಂದು ಉದಾಹರಣೆ ನಿಮಗೆ ನಾನು ಹೇಳ್ತೀನಿ. TET ಪರೀಕ್ಷೆ ನಮಗೆ ಅಪ್ಲಿಕೇಶನನ್ನು ಹಾಕಿ ಬರೆಯೋದಕ್ಕೆ 40 ದಿನ ಕೊಟ್ಟರು. ನಾವು 40 ದಿನದೊಳಗಡೆ 6ರಿಂದ 12ನೇ ತರಗತಿಯ ಪುಸ್ತಕವನ್ನು ಎಷ್ಟು ಬಾರಿ ಓದಿದ್ದೇವೆ, 120ಕ್ಕಿಂತ ಹೆಚ್ಚಿನ ಸ್ಕೋರನ್ನು ಎಷ್ಟು ಬಾರಿ ಎಷ್ಟು ಜನ ಮಾಡಿದ್ದೇವೆ, ಎಷ್ಟು ತಾಸು ನಾವು ಓದಿದ್ದೇವೆ, ಎಷ್ಟು ನಾವು ತಯಾರಿ ಮಾಡಿದ್ದೇವೆ ಅನ್ನುವಂತಹ ಪ್ರಶ್ನೆಯನ್ನು ನಾವು ಹಾಕೋಬೇಕು. ಹೀಗಾಗಿ ದಯವಿಟ್ಟು ನೀವು ಕಾಯುತ್ತಾ ಕುಳಿತುಕೊಳ್ಳಬೇಡಿ, ಇರುವ ಅವಕಾಶವನ್ನು ಬಾಚಿಕೊಳ್ಳಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕೆ ಹೇಳ್ತಾರಲ್ಲ, ಗಾಳಿ ಬಂದಾಗ ತೂರಿಕೋ, ಇದು ಸಿದ್ಧತಾ ನಿಯಮ. ನೀವು ಸಿದ್ಧತೆಯೊಳಗಿದ್ದೀರಾ? ಪ್ರಯತ್ನ ಪ್ರಮಾದ ತಾಂಡೇಕ್ ಅವರ ಟ್ರಯಲ್ ಎರರ್ ಲರ್ನಿಂಗ್ ಮೆಥಡ್ ಒಳಗಡೆ, ಕಲಿಕಾ ಸಿದ್ಧಾಂತದೊಳಗಡೆ ಇದನ್ನು ಹೇಳ್ತಾನವ. ಗಾಳಿ ಬಂದಾಗ ತೂರಿಕೋ ಅಂದರೆ ಒಂದು ಪರೀಕ್ಷೆ ಬಂದಾಗ ನಾನು ಎಷ್ಟು ತಯಾರಾಗಿದ್ದೀನಿ ಅನ್ನೋದು ಮುಖ್ಯ ಆಗುತ್ತೆ. ವಿತೌಟ್ ನಾನು ರೆಡಿ ಇಲ್ಲ ಅಂತಂದರೆ ವಿಸಿಲ್ ಹೊಡೆದ್ರೂ ಕೂಡ ನಾನು ಓಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಐ ಆಮ್ ನಾಟ್ ರೆಡಿ. ಸೊ ನೌ ಐ ಆಸ್ಕ್ ಯು ದ್ಯಾಟ್, how many percentage are you ready to attend the examination? Still we are trying, still we are learning, still we are not completing the syllabus ಅಂತ ನಮಗೆ ನಾವೇ ಹೇಳ್ಕೊಳ್ತೀವಿ ಒಂದೊಂದ್ಸಲ. ಬಟ್ ಆದರೂ ಕೂಡ ನಮ್ಮ ಒಂದು ಮನಸ್ಸು, ಒಳ ಮನಸ್ಸು ಆಗಲಿ ಅನ್ನೋದು ಕೂಡ ಬಯಸ್ತಿರ್ತದೆ. ನಾನು ನಿಮಗೆ ಇವತ್ತಿನಿಂದ ಹೇಳ್ತೀನಿ, 1 ತಿಂಗಳಿಂದ 2 ತಿಂಗಳೊಳಗೆ ನೀವು ಒಂದು ಡೆಡ್ಲೈನ್ ಹಾಕೊಂಡು ಸಿಲೆಬಸ್ಸನ್ನು ಮುಗಿಸ್ಲಿಲ್ಲ ಅಂತಂದರೆ ಮುಂಬರುವಂತಹ ನೇಮಕಾತಿಯೊಳಗೆ ನೀವು ಪಶ್ಚಾತ್ತಾಪ ಪಟ್ಟೇ ಪಡ್ತೀರಿ ಅನ್ನೋದು ನಾ ಕಡಾಖಂಡಿತ ಮಾತಾಗಿದೆ. ಇದನ್ನು ನೀವು ನೆನಪಿಟ್ಕೋರಿ. ಮುಂದುವರೆದು 2ನೇ ಪ್ರಶ್ನೆ ಬಂದುಬಿಟ್ಟು, ಯಾವ ಅಂದರೆ ನೇಮಕಾತಿ ಆಗುತ್ತೆ, HSTR ಹೈಸ್ಕೂಲ್ ಆಗುತ್ತಾ, ಪ್ರೈಮರಿ ಸ್ಕೂಲ್ ಆಗುತ್ತಾ, GPT ಆಗುತ್ತಾ, ಮತ್ತು ಅದೇ ರೀತಿಯಾಗಿ ಕ್ರೈಸ್ ಆಗುತ್ತಾ ಅಂತ. ಇಲ್ಲಿ ನೀವು 2 ಅಂಶಗಳನ್ನು ಒಂದು ನೆನಪಿಟ್ಕೋಬೇಕು. ಒಂದು ಕ್ವಾಲಿಫಿಕೇಷನ್, ನಿಮ್ಮ ಒಂದು ಕ್ವಾಲಿಫಿಕೇಷನ್ ಏನಿದೆ ಅದನ್ನು ನೆನಪಿಟ್ಕೋಬೇಕು. ಮತ್ತೊಂದು, ನಾನು ಯಾವ ಪರೀಕ್ಷೆಗೆ ಓದಿದರೆ, ಎಷ್ಟು ಓದಿದರೆ ನಾನು ರೆಡಿ ಆಗಬಲ್ಲೆ ಅನ್ನೋದು ಗೊತ್ತಿರಬೇಕು. ನನ್ನ ಒಂದು ಶಕ್ತಿ ನಾನು ಗೊತ್ತಿರಬೇಕು. ನಾನು ಫಸ್ಟ್ನಿಗೆ ಒಂದಿಷ್ಟು ಉದಾಹರಣೆಗಳನ್ನು ತೆಗೆದುಕೊಂಡು ಮಾತಾಡ್ತೀನಿ. ನಾನು ಯಾರ್ದೆಲ್ಲ D.Ed ಆಗಿದೆ, ಮತ್ತು BA ಆರ್ ಎನಿ ಡಿಗ್ರಿ BSc ಆಗಿದೆ, ಪ್ಲಸ್ B.Ed ಮತ್ತು B.Ed ಆಗಿದೆ, ನೀವು HSTRಗೆ ಒಳಗೆ ಬರ್ತೀರಿ, PSTRಗೆ ನೀವು ಕೂಡ ಎಲಿಜಿಬಲ್ ಆಗ್ತೀರಿ, GPTR ಎಲಿಜಿಬಲ್ ಆಗ್ತೀರಿ. ನೀವು ಈ 3ಕ್ಕೂ ಕೂಡ ಅರ್ಹತೆಯನ್ನು ಹೊಂದಿದರೆ HSTRನ ಓದಿ. ನಿಮ್ಗೆ ಇನ್ನೊಂದು ಸಲ ಹೇಳ್ತೀನಿ ನಾನು, ನೀವು ಈ 3ಕ್ಕೂ ಎಲಿಜಿಬಲ್ ಇದ್ದರೆ HSTR ಓದಿ. HSTR ಒಳಗಡೆ ಬರುವಂತಹ ಸಿಲೆಬಸ್ ಕಾಮನ್
ಏನು ವಿಷಯಗಳು ಏನಿದ್ದಾವ ಸಬ್ಜೆಕ್ಟ್ಸ್ಗಳು PSTR ಅಲ್ಲಿ ಕವರ್ ಆಗುತ್ತೆ, GPT ಕವರ್ ಆಗುತ್ತೆ. ಈಗ ನಾನು HSTRದು ಕೆಲವೊಂದಿಷ್ಟು ವಿಷಯಗಳನ್ನು ನಿಮ್ಗೆ ಹೇಳ್ತೀನಿ. ಜನರಲ್ ಕನ್ನಡ ಅಂತ ಬರುತ್ತೆ, ಓಕೆ. ಜನರಲ್ ಇಂಗ್ಲೀಷ್ ಅಂತ ಬರುತ್ತೆ, ಓಕೆ. ಸೈಕಾಲಜಿ ಅಂತ ಬರುತ್ತೆ, ಶೈಕ್ಷಣಿಕ ಮನೋವಿಜ್ಞಾನ ಅಂತ. ಮೆಂಟಲ್ ಅಬಿಲಿಟಿ ಅಂತ ಬರ್ತದೆ, ಹೌದು ತಾನೆ, ಹೌದಲ್ವಾ. GK ಅಂತ ಬರ್ತದೆ, ಹೌದು ತಾನೆ. ಇದು PSTಯಲ್ಲಿ ಬರಲ್ವಾ? PSTಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಬರಲ್ವಾ? ಸಾಮಾನ್ಯ ಕನ್ನಡ ಬರೋದಿಲ್ವಾ? ಸಾಮಾನ್ಯ ಇಂಗ್ಲೀಷ್ ಬರೋದಿಲ್ವಾ? GPTಯಲ್ಲಿ ಪೇಪರ್ ಒಳಗಡೆ ಸಾಮಾನ್ಯ ಕನ್ನಡ ಬರಲ್ವಾ? ಸಾಮಾನ್ಯ ಇಂಗ್ಲೀಷ್ ಬರೋದಿಲ್ವಾ? ಮೆಂಟಲ್ ಅಬಿಲಿಟಿ 10 ಪ್ರಶ್ನೆಗಳು ಬರೋದಿಲ್ವಾ? ಅದೇ ರೀತಿ ಶೈಕ್ಷಣಿಕ ಮನೋವಿಜ್ಞಾನ 50 ಪ್ರಶ್ನೆಗಳು ಬರೋದಿಲ್ಲ. ನಾವು ಇನ್ನೂ ಒಂದು ಗೊಂದಲಗಳು ಬಿಟ್ಬಿಡ್ತೀವಿ. ನಾನು HSTRಗೆ ಓದಿದರೆ PSTRಗೆ ಓದಿಲ್ಲ, ನಾನು PSTRಗೆ ಓದಿದರೆ GPTಗೆ ಓದಿಲ್ಲ ಅನ್ನುವಂಥದ್ದು. ಯಾರು ಹೇಳಿದ್ರಿ ನಿಮಗೆ? ನೀವು ಓದಿರೋದೆಲ್ಲ ನಿಮ್ಮ ತಲೆಯೊಳಗಿರ್ತದೆ, ಆದರೆ ನಾನು ಇಷ್ಟು ಒಂದೇ ತಯಾರಿಯನ್ನು ನಾನು ಬೇರೆ ಬೇರೆ ಪರೀಕ್ಷೆಗೆ ಮಾಡಿಕೊಳ್ಬಹುದು ಅನ್ನುವಂತಹ ಒಂದು ಕ್ರಿಯೇಟಿವಿಟಿ, ಒಂದು ಪರಿಕಲ್ಪನೆ ನಿಮ್ಮಲ್ಲಿ ಬಂದರೆ ನೀವು ಒಂದೇ ಎಕ್ಸಾಮ್ ಮುಖಾಂತರ ಇಷ್ಟು ಎಕ್ಸಾಮನ್ನು ಕ್ಲಿಯರ್ ಮಾಡ್ತೀರಿ ಅನ್ನುವಂಥ ಭರವಸೆ ನನಗಿದೆ, ನಿಮಗೂ ಇರಲಿ. ಮತ್ತು ಇನ್ನೂ ಒಂದು ಪರೀಕ್ಷೆಯನ್ನು ನೀವು ಕ್ಲಿಯರ್ ಮಾಡ್ತೀರಿ, ನನಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸವಿದೆ. ಕ್ರೈಸ್, ಕರ್ನಾಟಕ ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಸ್ಕೂಲ್, ಈ ಒಂದು ಸಂಸ್ಥೆ, ಓಕೆನಾ, ಈ ಒಂದು ಸಂಸ್ಥೆಯಿಂದ ಸುಮಾರು ಒಂದು 800ಕ್ಕಿಂತ ಅಧಿಕ ಹುದ್ದೆಗಳು ಕಾಲ್ಫಾರ್ಮ್ ಆಗ್ತಾ ಇದ್ದಾವ ಕ್ರೈಸ್ ಒಳಗಡೆ. ಇದಕ್ಕೂ ಕೂಡ ಆರ್ಥಿಕ ಇಲಾಖೆ ಅನುಮತಿ ಸಿಕ್ಕಿದೆ. ಯಾವಾಗ ನೇಮಕಾತಿ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಆದರೆ ನಾನು ಪಾಸ್ ಆಗ್ತೀನೋ ಅನ್ನೋ ಡೌಟ್ ಬರ್ತದೆ. ಈಗ ನೀವೇ ಹೇಳಿ, ನಾನೆಷ್ಟು ರೆಡಿ ಇದ್ದೀನಿ ಕ್ರೈಸ್ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಅಂತ. ನೋಡಿ, ಕೊನೆಯ ಮೂಮೆಂಟ್ ಒಳಗಡೆ ನಿಮ್ಗೆ ಹೇಳ್ತಾ ಇದ್ದೀನಿ, ಓದಲಿಕ್ಕೆ ಸಮಯ ಸಿಗೋದಿಲ್ಲ, ಇವಾಗಲೇ ಓದ್ಕೊಳ್ಳಿ. ಕ್ರೈಸ್ ಕೂಡ ನೇಮಕಾತಿ ಆಗುತ್ತೆ, ವಿದಿನ ಒಂದು 3 ಮಂತ್ಸ್ ಒಳಗಡೆ ಆಗ್ತದೆ. ಸೊ ದಯವಿಟ್ಟು ಕೂಡ ಓದ್ಕೊಳ್ಳಿ. ನಿಮ್ಗೆ ಹೇಳ್ತೀನಿ ನಾನು, ನೀವು HSTRಗೆ ಎಲಿಜಿಬಲ್ ಇಲ್ಲ ಅಂತ ಅನ್ನೋದಾದರೆ, ಮೀನ್ಸ್ B.Ed ಆಗಿಲ್ಲ ಅನ್ನೋದಾದರೆ PST GPTಯನ್ನು ಓದಿ. ನೀವು D.Ed ಆಗಿದೆ, B.Ed ಆಗಿದೆ ಅನ್ನೋದಾದರೆ HSTR, PSTR, GPT, STR ಅನ್ನು ಓದಿ. ಅದ್ರ ಜೊತೆಗೆ ಕ್ರೈಸನ್ನು ಕೂಡ ನೀವು ಓದಬಹುದು. ಅಂದರೆ ಕ್ರೈಸ್ ಪರೀಕ್ಷೆನೂ ಕೂಡ ಹಾಗೆ GK ಬರ್ತದೆ ಅದರೊಳಗಡೆ, ಪೇಪರ್ 1 ಒಳಗಡೆ, ಹೌದಲ್ವಾ. ಪೇಪರ್ 2 ನಿಮ್ಮ ಸಬ್ಜೆಕ್ಟನ್ನು ನೀವು ರೆಡಿ ಮಾಡ್ಕೋಬೇಕು. ನಿಮ್ಮ ಸಬ್ಜೆಕ್ಟ್ GPTಯಲ್ಲಿ ನಿಮ್ಮ ಸಬ್ಜೆಕ್ಟ್ ಸೋಷಿಯಲ್ ಇದ್ದರೆ ಸೋಷಿಯಲನ್ನು ಡೆಪ್ತ್ ಆಗಿ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಅಗೇನ್ ನೀವು HSTR ಒಳಗಡೆ ಸೋಷಿಯಲ್ ಇದ್ದರೆ ಸೋಷಿಯಲನ್ನು ರೆಡಿ ಮಾಡಿ. HSTR ಒಳಗೆ CB ಮೆಥಡ್, ಏನು ಕೆಮಿಸ್ಟ್ರಿ ಅಂತ ಬಯೋ ಇದ್ದರೆ ಡೀಪಾಗಿ ಓದಿ. ಅಟ್ಲೀಸ್ಟ್ ನೀವು ಡಿಗ್ರಿಯಿಂದ ಪೋಸ್ಟ್ ಗ್ರಾಜ್ಯುಯೇಟ್ವರೆಗೆ ಇರುವಂಥ ಪುಸ್ತಕಗಳನ್ನೆಲ್ಲ ಓದಬೇಕಾಗತ್ತೆ. ಇನ್ನೊಂದ್ಸಲ ಹೇಳ್ತೀನಿ ನಾನು, GPT ಅಂದರೆ ಕನಿಷ್ಠ ಅಂದರೂ ಕೂಡ ನಿಮಗೆ, ಕನಿಷ್ಠ ಅಂದರೆ 12th ಸ್ಟ್ಯಾಂಡರ್ಡ್, ಗರಿಷ್ಠ ಅಂದರೆ ನೀವು ಗ್ರಾಜ್ಯುಯೇಟ್ ಲೆವೆಲದ್ದು ಪರೀಕ್ಷೆಯ ಪುಸ್ತಕಗಳನ್ನು ಓದಬೇಕಾಗತ್ತೆ. ಸೊ ಇಷ್ಟೆಲ್ಲ ಇದು ನಿಮಗೆ ನೆನಪಿರಲಿ, ಇಲ್ಲಿ ನಾನು ನಿಮಗೆ ಕ್ಲಿಯರ್ ಮಾಡಿದ್ದೇನೆ ಅಂತ, ಓಕೆ. ಸೊ ಮುಂದೆ ಯಾವ ಪರೀಕ್ಷೆಗೆ ಓದಲಿ ಅನ್ನೋದು ನಿಮಗೆ ಇನ್ನೂ ಕೂಡ ಗೊಂದಲ ಇದೆ. ಎಲ್ಲ ಪರೀಕ್ಷೆಗೆ ಓದ್ರಿ ಅಂತ ನಿಮ್ಗೆ ಹೇಳಿದ್ದೀನಿ ನಾನು. ಯಾವುದೇ ಪರೀಕ್ಷೆಯನ್ನು ಬಿಡಬೇಡಿ, ಎಲ್ಲ ಪರೀಕ್ಷೆಗೆ ಓದಿ. ನೀವು ಯಾವುದಕ್ಕೆ ಅರ್ಹತೆಯನ್ನು ಹೊಂದಿದ್ರಿ, 3ಕ್ಕೂ HSTR, PSTR, GPSTR ಹೊಂದಿದ್ರೆ HSTRಗೆ ಓದಿ, ಕ್ರೈಸ್ಗೆ ಓದಿ, ಉಳಿಕಿದೆಲ್ಲ ಕವರ್ ಆಗುತ್ತೆ. ಆ ಪರೀಕ್ಷೆ ಬಂದಾಗ ನೀವು ಬರೀರಿ ಅನ್ನೋದು ನನ್ನ ಒಂದು ಅನಿಸಿಕೆ. ಈ ಅವಕಾಶವನ್ನು ತಪ್ಪಿಸ್ಕೊಳ್ಬೇಡಿ. ಇದನ್ನು ಯಾಕೆ ಬರದೆ ನಾನು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಂದು ಕತೆ ಹೇಳೋದ್ರ ಮುಖಾಂತರ ನಾನು ನಿಮಗೆ ನಾನು ಜಸ್ಟ್ ಒಂದು ಉದಾಹರಣೆ ಕೊಡ್ತೀನಿ. 2019 ಒಳಗಡೆ ಒಬ್ಬರು GPSTR ಬರೆದಿದ್ರು, ಓಕೆನಾ. 2019 ಒಳಗಡೆ GPSTR ಬರೆದಾಗ ಒಬ್ಬ ಹುಡುಗ ಮತ್ತು ಒಂದು ಹುಡುಗಿ ಕೂಡ ಪರೀಕ್ಷೆಯನ್ನು ಬರೆದಿದ್ಲು. ಇವ್ರು ಬರೆದಾಗ ಏನಾಯಿತು ಅಂತಂದರೆ, ಅವರಿಬ್ಬರು ಕೂಡ ಬಹಳ ಆತ್ಮೀಯರು, ಬಹಳ ಅಂದರೆ ಒಬ್ರಿಗೊಬ್ಬರು ಬೇಕಾದವರು. ಅವ್ರದ್ದು ಮದುವೆ ನಿಶ್ಚಿತಾರ್ಥ ಕೂಡ ಆಗಿತ್ತು. ಒಬ್ಬರ ಮನೆಯಲ್ಲಿ ಒಬ್ಬರು ಕೂಡ ಒಪ್ಕೊಂಡಿದ್ರು. ಆದರೆ ಹುಡುಗನಿಗೆ ಸರ್ಕಾರಿ ನೌಕರಿ ಇರಲಿಲ್ಲ. ಇನ್ನೇನು ಸರ್ಕಾರಿ ನೌಕರಿ ಆಗ್ಬೋದು GPSTR ಬರೆದು ಅನ್ನೋದಕ್ಕೆ ಸ್ವಲ್ಪ ದಿನದೊಳಗಿತ್ತು. ಎಂಗೇಜ್ಮೆಂಟ್ ಕೂಡ ಆಗಿತ್ತು, ನಿಶ್ಚಿತಾರ್ಥ ಕೂಡ ಆಗಿತ್ತು. ಮದುವೆಗೆ ಇನ್ನು 10 ದಿನ ಬಾಕಿ ಇದೆ. ಎಲ್ರಿಗೂ ಕೂಡ ಮದುವೆ ಆಮಂತ್ರಣವನ್ನು ಮಾಡಿದ್ದಾರೆ. ಕೊನೆಯ 10 ದಿನದೊಳಗಡೆ 10 ದಿನದ ಹಿಂದಿನ ಒಳಗಡೆ ರಿಸಲ್ಟ್ ಬರ್ತದೆ. ಇನ್ನೇನು 10 ದಿನ ಹೋಗುತ್ತೆ ಮದುವೆಗೆ, ರಿಸಲ್ಟ್ ಬರ್ತದೆ. 2019 GPSTR ಪರೀಕ್ಷೆ ರಿಸಲ್ಟ್ ಬರ್ತದೆ. ಸೊ ಈ ರಿಸಲ್ಟ್ ಬಂದಾಗ ಅದೇ ಹುಡುಗಿದು ಏನಾಗಿತ್ತು, ಪರೀಕ್ಷೆ ಪಾಸ್ ಆಗಿತ್ತು, ಆದರೆ ಹುಡುಗನದು ಪರೀಕ್ಷೆ ಪಾಸ್ ಆಗಿರಲಿಲ್ಲ. ಏನು ಮಾಡೋದು? ಅಲ್ಲಿಗೆ ಏನಾಯಿತು ನೋಡಿ, ಒಂದು ಅವಕಾಶ ಮಿಸ್ ಮಾಡ್ಕೊಂಡ್ಬಿಟ್ರು. ಮುಂದೆ ಏನಾಗುತ್ತೆ ನೋಡಿ, ಇದನ್ನು ನಿಮಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ಒಂದು ತಪ್ಪಾಗಿ ಅರ್ಥೈಸ್ಕೊಳ್ಬೇಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಇದನ್ನು ಧನಾತ್ಮಕವಾಗಿ ತೆಗೆದುಕೊಳ್ಬೇಕು ಪ್ರತಿಯೊಬ್ಬರು ಕೂಡ. ಇಲ್ಲಿ ನಾನು ಹುಡುಗನನ್ನು ಮೇಲೆತ್ತಿ ಹುಡುಗಿಯನ್ನು ಕೆಳಗೆತ್ತಿ, ಹುಡುಗಿಯನ್ನು ಮೇಲೆತ್ತಿ ಹುಡುಗನನ್ನು ಕೆಳಗೆತ್ತಿ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ನನ್ನ ಒಂದು ಉದ್ದೇಶ ಇಷ್ಟೇ, ಪ್ರತಿಯೊಬ್ಬರೂ ಕೂಡ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ. ಏನಾಯಿತು ಕೊನೆಗೆ ಅನ್ನೋದನ್ನು ನಿಮ್ಗೆ ಹೇಳೋದಾದರೆ, ಕೊನೆಗೆ ಹುಡುಗನನ್ನು ಇಷ್ಟಪಡಲಿಲ್ಲ, ನನಗೆ ಸರ್ಕಾರಿ ನೌಕರಿ ಸಿಕ್ಕಿದೆ, ಅವನಿಗೆ ನೌಕರಿ ಇಲ್ಲ ಅಂತಂದು ಮದುವೆಯನ್ನು ಏನು ಮಾಡಿಬಿಟ್ರು, ಅಲ್ಲಿಗೆ ಮುರಿದುಬಿಟ್ರು. ಸೊ ಇದರಿಂದ ಏನು ಅರ್ಥ ಆಯಿತು? ಕೇವಲ ಮದುವೆ ಆದರೆ ಹೋಗ್ಬೋದು,
ಬಟ್ ಆಗಿರುವಂತಹ ಅವಮಾನ, ಹೋಗಿರುವಂತಹ ಮರ್ಯಾದೆಯನ್ನು ವಾಪಸ್ ತರಲಿಕ್ಕೆ ಆಗುತ್ತಾ? ಇಲ್ಲ ತಾನೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅವಕಾಶವನ್ನು ತಪ್ಪಿಸ್ಕೊಳ್ಬೇಡಿ. ಅವಕಾಶ ಸಿಗೋದು 3 ರಿಂದ 4 ವರ್ಷಕ್ಕೊಮ್ಮೆ. ನೀವು ಏನು ಮಂದು ಅವಕಾಶ ತಪ್ಪಿದ್ರೆ 1000 ದಿನಗಳವರೆಗೆ ಕೂಡ ಮೇಲೆ ಕಾಯ್ಬೇಕು. ನೀವು ಕಾಯ್ಲಿಕ್ಕೆ ರೆಡಿ ಇದ್ದೀರಾ? ಅಂಥ ಕಷ್ಟವನ್ನು ಅನುಭವಿಸ್ಲಿಕ್ಕೆ ರೆಡಿ ಇದ್ದೀರಾ ಅಂದರೆ ಅವಕಾಶವನ್ನು ತಪ್ಪಿಸ್ಕೊಳ್ಳಿ, ಪ್ರಯತ್ನವನ್ನು ಬಿಡಬೇಡಿ. ನೀವು ಪ್ರಯತ್ನವನ್ನು ಮಾಡ್ತಾ ಇದ್ರಿ ಎಂದಿಗೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಇದು ಇವತ್ತಿನ ಒಂದು ಅವಕಾಶ ಮಿಸ್ ಮಾಡಿಕೊಂಡ್ರೆ 2019 ರಿಂದ 2022 ಸುಮಾರು 3 ವರ್ಷ ಕಾದ್ರವರು. 2022 ಯಾರು ಫೇಲ್ ಆಗ್ಯಾರ? ಈಗ 2026 ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ, ರೆಡಿ ಆಗ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಇರ್ತದೆ. ಬಂದಿರುವ ಅವಕಾಶವನ್ನು ದಯವಿಟ್ಟು ಯಾರು ಕೂಡ ನೀವು ಮಿಸ್ ಮಾಡ್ಕೋಬೇಡಿ. ಸ್ಟಡಿ ಹೆಂಗಿರ್ಬೇಕಪ್ಪ, ಹೌ ಡು ವಿ ನೀಡ್ ಟು ಸ್ಟಡಿ ಅನ್ನೋದು ಬರ್ತದೆ ನೋಡಿ. ಸ್ಟಡಿ ಅಂತ ಬಂದಾಗ ನೀವು ಬಹಳ ಎಚ್ಚರದಿಂದ ಇರಬೇಕು, ಓಕೆನಾ. ಇಲ್ಲಿ ನಾವು ಬಹಳ ಅಂದರೆ ಹೆಂಗೆ ಅಂತಂದರೆ ಶ್ರದ್ಧೆ ಇರಬೇಕು ಇಲ್ಲಿ ಮೊದಲಿಗೆ, ಓಕೆನಾ. ಶ್ರದ್ಧೆ ಅಂದರೆ ನಾವು ಪೂಜೆ ಮಾಡೋಕತ್ತಾಗ ಅಥವಾ ಬೇರೆ ಯಾವುದೋ ಒಂದು ಕೆಲಸ ಮಾಡೋಕತ್ತಾಗ ನಮಗೆ ಕೇವಲ ನಾವು ಅಲ್ಲಿ ಅಷ್ಟೇ ಇರೋದಿಲ್ಲ, ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು ಮತ್ತು ಅದೇ ರೀತಿಯಾಗಿ ನಮ್ಮ ಸಂಪೂರ್ಣ ವಿಚಾರಗಳು ಅದರೊಳಗೆ ಇರಬೇಕು, ಓಕೆನಾ. ಅಂದಾಗ ಮಾತ್ರ ಸ್ಟಡಿ ಆಗ್ತದೆ. ಅಂದರೆ ನಾನು ಏನು ಹೇಳಿಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಎಫೆಕ್ಟಿವ್ ಸ್ಟಡಿ ಈಸ್ ಇಂಪಾರ್ಟೆಂಟ್ ದೆನ್ ದ ಕ್ವಾಂಟಿಟೇಟಿವ್ ಸ್ಟಡಿ ಅಂತ. ನಾನು ಎಷ್ಟು ತಾಸು ಓದಿದೆ ಅನ್ನೋದು ಮುಖ್ಯ ಅಲ್ಲ ತಮ್ಮ, ಎಷ್ಟು ಓದಿದ್ದೇನೆ, ಹೇಗೆ ಓದಿದ್ದೇನೆ, ಹೇಗೆ ಓದಿ ಅರ್ಥೈಸಿಕೊಂಡಿದ್ದೇನೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕ್ವಾಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ವಾಲಿಟಿ ಆಫ್ ದ ಸ್ಟಡಿ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ನಾನು 2 ಉದಾಹರಣೆಗಳನ್ನು ತೆಗೆದುಕೊಳ್ತೀನಿ. ಇಬ್ಬರು ಸ್ನೇಹಿತರಿರ್ತಾರೆ. ಇಬ್ಬರು ಸ್ನೇಹಿತರು ಅವರು ಇಲ್ಲೇ ಧಾರವಾಡದೊಳಗಡೆ ಓದ್ತಿರ್ತಾರೆ, ಓಕೆನಾ. ಹಿಂಗೆ ಓದಾಕತ್ತಾಗ ಏನಾಗ್ತದೆ ಅಂತಂದರೆ ಒಂದು ದಿನ ಸ್ಟಡಿ ಮಾಡ್ತಾ ಅವರು ಆ ಹುಡುಗನಿಗೆ ಒಂದು ಗ್ರಂಥಾಲಯ ಬೇರೆ ಇರ್ತದೆ, ಈ ಹುಡುಗನ ಗ್ರಂಥಾಲಯ ಬೇರೆ ಇರ್ತದೆ. ಇಬ್ಬರದು ಕೂಡ ಸ್ಟಡಿ ಒಂದೇ ಆಗಿರೋದಿಲ್ಲ, ಬೇರೆ ಬೇರೆ ಆಗಿರ್ತದೆ, ಬಟ್ ಒಂದೇ ಒಂದು ಗ್ರಂಥಾಲಯದೊಳಗಡೆ ಅವರು ಓದ್ತಿರ್ತಾರೆ. ಓದಾಕತ್ತಾಗ ಒಬ್ಬ ಹುಡುಗ ಏನು ಮಾಡ್ತಾನೆ ಅಂತಂದರೆ ಅವನದು ಒಂದು ರುಟೀನನ್ನು ಫಿಕ್ಸ್ ಮಾಡ್ಕೋತಾನೆ. ರುಟೀನ್ ಅಂತಂದರೆ ಹವ್ಯಾಸ. ಪ್ರತಿನಿತ್ಯ ನಾನು ಏನು ಮಾಡಬೇಕು ಅನ್ನೋದು ಒಂದು ರುಟೀನ್ ಇರ್ತದೆ. ಅಂತಂದರೆ ಮಾರ್ನಿಂಗ್ 6 ಗಂಟೆಗೆ ಹೇಳೋದು, ಇದರೊಳಗಡೆ ಡಿಸಿಪ್ಲಿನ್ ಸ್ಟಾರ್ಟ್ ಆಯಿತು. 6 ರಿಂದ 8 ಗಂಟೆವರೆಗೆ ಸ್ಟಡಿ, ಮಾರ್ನಿಂಗ್ ಸ್ಟಡಿ ಇದು, ಓಕೆನಾ. 8:30 ರಿಂದ 9 ಗಂಟೆ ಒಳಗಾಗಿ ಈ ಒಂದು ಬ್ರೇಕ್ಫಾಸ್ಟ್ ನಾಷ್ಟವನ್ನು ಮಾಡ್ತಿದ್ದವ. ಇನ್ನು 9:15 ರಿಂದ ಹಿಡ್ಕೊಂಡು 1:30 ಮತ್ತೆ ಸ್ಟಡಿ, ಓಕೆನಾ. ಸೊ ಅಗೇನ್ ಸ್ಟಡಿ. 1:30 ರಿಂದ ಆತ ಊಟ ಮಾಡ್ತಾ ಇದ್ದ. ಮತ್ತು ಇರುವಂಥ ಬೇರೆ ಬೇರೆ ಕೆಲಸಗಳಂದರೆ ಬಟ್ಟೆ ತೊಳೆಯೋದಾಗಿರ್ಬೋದು, ಮತ್ತೊಂದು ಸ್ನೇಹಿತರ ಜೊತೆ ಕಾಲ ಕಳೆಯೋದಾಗಿರ್ಬೋದು, ಹೀಗೆ ಒಂದು 3:40 ಕೂಡ ಮಾಡ್ತಾ ಇದ್ದ. ಮತ್ತು 3:40 ರಿಂದ ಅಥವಾ 4 ಗಂಟೆಯಿಂದ ಹಿಡ್ಕೊಂಡು 4 ಗಂಟೆ ಹಿಡ್ಕೊಂಡು ಮತ್ತೆ 8:30 ಓದ್ತಾ ಇದ್ದ, ಓಕೆನಾ. ಮತ್ತು 8:30 ರಿಂದ ಹಿಡ್ಕೊಂಡು 9 ಗಂಟೆವರೆಗೆ ರಾತ್ರಿಯ ಊಟ ಆಗ್ತಾ ಇತ್ತು. ರಾತ್ರಿಯ ಊಟ 9 ರಿಂದ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ವಾಕ್ ಮಾಡ್ತಾ ಇದ್ದ. ಇದಾದ ಮೇಲೆ 9:15 ರಿಂದ ಹಿಡ್ಕೊಂಡು ಸುಮಾರು 11 ಗಂಟೆವರೆಗೆ ಕೊನೆವರೆಗೆ ಓದ್ತಾ ಇದ್ದ. ಇಲ್ಲಿ ಏನಾಯಿತು, ಒಬ್ಬ ವಿದ್ಯಾರ್ಥಿಯ ಅಂದರೆ ನಾನು ಇಬ್ಬರು ವಿದ್ಯಾರ್ಥಿಗಳು ಹೇಳ್ತಾ ಇದ್ದೆ. ಅದರೊಳಗೆ ಇನ್ನೊಬ್ಬ ವಿದ್ಯಾರ್ಥಿದು ಏನಿತ್ತು ಅಂತಂದರೆ ಬೆಳಿಗ್ಗೆ 9 ಗಂಟೆನೇ ಅವ್ರು ಲೈಬ್ರರಿ ಹೋಗ್ತಾ ಇದ್ದ, ಬರೋದು 5 ಗಂಟೆಗೆ ಬಂದುಬಿಡ್ತಿದ್ದ. ಇಲ್ಲೇನಾಯಿತು, ಪ್ರೊಡಕ್ಟಿವ್ ಸ್ಟಡಿ ಭಾಳ ಪರಿಣಾಮಕಾರಿ ಆಗಲಿಲ್ಲ. ಸೊ ಹೀಗಾಗಿ ಎಫೆಕ್ಟಿವ್ ಸ್ಟಡಿ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಕ್ವಾಂಟಿಟೇಟಿವ್ ಸ್ಟಡಿ ಈಸ್ ಅನದರ್ ಇಂಪಾರ್ಟೆಂಟ್ ಥಿಂಗ್. ಓಕೆ, ಇದು ನಿಮ್ಗೆ ಕ್ಲಿಯರ್ ಆಯಿತು ಅಂದ್ಕೊಳ್ತಾ ಇದ್ದೀನಿ. ಸ್ಟಡಿಯನ್ನು ಹಿಂಗೆ ರುಟೀನಾಗಿ ಫಿಕ್ಸ್ ಮಾಡ್ಕೊಂಡು ಮಾಡಬೇಕು. ಮತ್ತೊಂದು ಅಂಶ ನಿಮಗೆ ಏನು ಹೇಳೋದಾದರೆ, ಆ ದಿನದಿಂದ ಏನು ದಿನ ನೀವು ಪ್ರಾರಂಭ ಮಾಡ್ತೀರಿ ಅಂತಂದರೆ ಆ ದಿನದೊಳಗೆ ನಾನು ಮಾಡುವಂಥ ಕೆಲಸಗಳನ್ನು ನೀವು ಏನು ಮಾಡಬೇಕು, ಹೀಗೆ ಲಿಸ್ಟ್ ಔಟ್ ಮಾಡಿ ಪ್ರಾರಂಭ ಮಾಡಬೇಕು. ಸೊ ಕೊನೆಯ ಅಂದರೆ ಆ ದಿನ ಮುಗಿದಾದ ಮೇಲೆ ಯಾವುದು ಮಾಡಿದ್ದೀನಿ, ಯಾವುದು ಮಾಡಿಲ್ಲ, ಇದು ಮಾಡಿದ್ದೀನಿ, ಇದನ್ನು ಮಾಡಿಲ್ಲ ಅಂತಂದು ನೀವೇನು ಮಾಡ್ಕೋಬೇಕು, ನಿಮ್ಮಷ್ಟಕ್ಕೆ ನೀವೇ ಇಂಟ್ರಾಸ್ಪೆಕ್ಷನ್ ಸ್ವಂತ ಅವಲೋಕನ ಮಾಡ್ಕೋಬೇಕು. ಇದು ನಿಮ್ಗೆ ಕ್ಲಿಯರ್ ಆಯಿತು. ಕೊನೆಗೆ ಪುಸ್ತಕಗಳ ಆಯ್ಕೆಯಲ್ಲಿ ಎಚ್ಚರವನ್ನು ವಹಿಸಬೇಕು. ಅದು ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದರೆ ನಾವು ಏನು ತಿಂತಾ ಇದ್ದೀವಿ ಅನ್ನೋದ್ರ ಮೇಲೆ ನಾವು ಹೆಂಗೆ ಅಕ್ಕೇವಿ ಅನ್ನೋದು ನಿಂತಿರ್ತದೆ ಅಂತ, ಓಕೆನಾ. ಇದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಒಬ್ಬ ಕುಸ್ತಿಪಟು ಅದಾನ, ಒಂದು ಕುಸ್ತಿಪಟು ಅದಾನ. ಆ ಕುಸ್ತಿಪಟುವಿಗೆ ಕೇವಲ ಬರೀ ಅನ್ನ, ಸಾರು ಮತ್ತು ಪಲ್ಯ, ಬರೀ ಅನ್ನ ಸಾರು ಪಲ್ಯ ತಿಂದರೆ ಆಗುತ್ತಾ? ಇಲ್ಲ ತಾನೆ. ಅವನಿಗೆ ಪೌಷ್ಟಿಕಾಂಶ ಆಹಾರ ಬೇಕಾಗ್ತದೆ, ಅವನಿಗೆ ಕಾರ್ಬನ್ ಬೇಕಾಗ್ತದೆ, ಅವನಿಗೆ ವ್ಯಾಯಾಮ ಬೇಕಾಗ್ತದೆ, ಅವನಿಗೆ ಬೇರೆ ಬೇರೆ ಬೇಕಾಗ್ತದೆ. ಹಾಗೆ ನಾವು ಯಾವ ಪುಸ್ತಕಗಳನ್ನು ಓದುತ್ತೇವೋ ಅದೇ ರೀತಿ ನಾವು ಆ ಪರೀಕ್ಷೆಯನ್ನು ಗೆಲ್ಲುತ್ತೇವೆ ಅನ್ನೋದು ನನ್ನ ಒಂದು ನಂಬಿಕೆ.
ಪುಸ್ತಕಗಳ ಆಯ್ಕೆಯಲ್ಲಿ ಶಿಕ್ಷಕರ ನೇಮಕಾತಿ ಬಹಳ ಇಂಪಾರ್ಟೆಂಟ್ ಇದೆ. ಫಸ್ಟಿಗೆ ನಾವು ಶಾಲಾ ಟೆಕ್ಸ್ಟ್ ಬುಕ್ಸ್, ಸ್ಕೂಲ್ ಟೆಕ್ಸ್ಟ್ ಬುಕ್ಸ್ಗಳನ್ನು ಓದೋದು ಕಲಿಬೇಕು. ಇದನ್ನು ನಾನು ಮತ್ತೆ ನೋಟ್ಸ್ ಮಾಡಿಕೊಡಿ ಸರ್, ನನಗೆ ಯಾವುದಾದ್ರು ಚೆನ್ನಾಗಿ ಬುಕ್ ಸ್ಟಾಲಲ್ಲಿ ನೋಟ್ಸ್ ಯಾವ್ದು ಸಿಗ್ತಾವ ಅಂತ ಪ್ರಶ್ನೆಗಳನ್ನು ಕೇಳಬೇಡಿ ಹೀಗೆ. ಯಾಕಂದರೆ ನಾವು ಶಿಕ್ಷಕರಾಗೋರು ಅಂತಂದರೆ ನಮಗೆ ಒಂದು ಕ್ಲಿಯರ್ ಕಟ್ಟಾಗಿ ಗೊತ್ತಿರಬೇಕು, ಶಾಲೆ ಪುಸ್ತಕಗಳನ್ನು ಓದಬೇಕು. ಅದು ವಿಜ್ಞಾನ ಆಗಲಿ, ಅದು ಸೋಷಲ್ ಆಗಿರಲಿ. 6ರಿಂದ 12ನೇ ತರಗತಿಯ ಕರ್ನಾಟಕ ಸರ್ಕಾರದ ಎಲ್ಲ ಪುಸ್ತಕಗಳನ್ನು ಕರ್ನಾಟಕ ಶಿಕ್ಷಕರ ನೇಮಕಾತಿ ಓದಬೇಕು. ಅದು ವಿಜ್ಞಾನ ಆಗಲಿ, ಅದು ಕಲಾ ಆಗಲಿ, ನೀವು ಓದಲೇಬೇಕಾಗ್ತದೆ. ಅದು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಕಲಾ ವಿಭಾಗದ ಎಲ್ಲ ಪುಸ್ತಕಗಳನ್ನು ಓದಬೇಕು. ಇದು ನಿಮಗೆ ಕ್ಲಿಯರ್ ಇರಬೇಕು. ಇದಾಚೆಗೆ ನೀವೇನು ಮಾಡಬೇಕು ಅಂತನ್ನೋದಾದರೆ, ಪ್ರಶ್ನೆ ಪತ್ರಿಕೆ ಇರ್ತಾವೆ. ಈ ಪ್ರಶ್ನೆ ಪತ್ರಿಕೆಗಳು ಪ್ರಶ್ನೆಗಳು ಇರ್ತಾವೆ. ಈ ಕೆಲವೊಂದಿಷ್ಟು ಪ್ರಶ್ನೆಗಳು ಹೆಂಗೆ ಬರ್ತಾವೆ ಅಂತಂದರೆ, ಈ 6ರಿಂದ 12ನೇ ಟೆಕ್ಸ್ಟ್ ಬುಕ್ ಒಳಗೆ ಇರೋದಿಲ್ಲ ಇವು ಪುಸ್ತಕ, ಏನು ಆನ್ಸರ್ಸ್. ಅಂಥವುಗಳನ್ನು ನೀವೇನು ಮಾಡಬೇಕು, ನೀವು ಒಂದು ಗೂಗಲ್ ಮಾಡಬೇಕು. ಗೂಗಲಲ್ಲಿ ಸರ್ಚ್ ಮಾಡಿ ಅಲ್ಲಿರುವಂತಹ ಮಾಹಿತಿಯನ್ನು ಕಲೆ ಹಾಕಿ ನೀವು ಒಂದು ಕಡೆ ನೋಟ್ಬುಕ್ಗಳು ಬರ್ಕೋಬೇಕು. ಇದು 1ನೇ ಪಾಯಿಂಟ್. ಓಕೆ, ಮತ್ತೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಸ್ಟ್ಯಾಂಡರ್ಡ್ ಆಥರ್ಸ್ ಬುಕ್ ಅಂತ ಬರ್ತಾವೆ. ಓಕೆನಾ, ಅಂದರೆ ಅದ್ಭುತವಾಗಿ ಆ ಪುಸ್ತಕವನ್ನು ಅವರು ಬರೆದಿರ್ತಾರೆ, ಮತ್ತು ಅದೇ ರೀತಿಯಾಗಿ ಪ್ರತಿಯೊಬ್ಬರು ಅದನ್ನು ಓದಲೇಬೇಕಾದ ಪುಸ್ತಕಗಳು ಇರ್ತಾವೆ. ಉದಾಹರಣೆಗೆ ಕೆಲವಷ್ಟು ಉದಾಹರಣೆಗಳನ್ನು ಹೇಳ್ತೀನಿ ನಾನು. ಕನ್ನಡ ವ್ಯಾಕರಣಕ್ಕೆ ಅರಳಿಗುಪ್ಪೆ ಅನ್ನೋದು ಒಂದು ವ್ಯಾಕರಣ ಪುಸ್ತಕ ಬರ್ತದೆ ನೋಡಿ. ಇದನ್ನು ತನ್ನ ಪುಸ್ತಕದ ವೈಶಿಷ್ಟ್ಯತೆ ಮತ್ತು ಪುಸ್ತಕದಲ್ಲಿರುವಂಥ ಜ್ಞಾನ ಇವತ್ತಿಗೂ ಕೂಡ ಕಡಿಮೆ ಆಗೋದೂ ಇಲ್ಲ, ಬದಲಾವಣೆ ಕೂಡ ಆಗಲ್ಲ. ನೋಡಿ, ಆ ಪುಸ್ತಕ ಹೆಂಗಿದೆ ಅಂತಂದರೆ ಪ್ರತಿಯೊಬ್ಬರು ಓದಲೇಬೇಕಾದಂಥ ಪುಸ್ತಕ ಅದು ಕನ್ನಡ ವ್ಯಾಕರಣ ಅಂತ ಬಂದಾಗ. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟೆ. ಇಂಗ್ಲೀಷ್ ಗ್ರಾಮರ್ ಅಂತ ಬಂದಾಗ 2 ಪುಸ್ತಕಗಳು ಬಹಳ ನನಗೆ ಹೆಮ್ಮೆಯಿಂದ ಹೇಳ್ತೀನಿ ನಾನು. ಒಂದು SP ಬಕ್ಷಿ ಸರ್ ಅವ್ರದ್ದು ಪುಸ್ತಕ, ಓಕೆ, ಆಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್. SP ಬಕ್ಷಿ ಅವ್ರದ್ದು ಆಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್. ಈ ಪುಸ್ತಕ ಕೂಡ ಬಹಳ ಮುಖ್ಯ ಆಗುತ್ತೆ. ನಿಂತರೊಳಗಡೆ ಎಕ್ಸಸೈಸ್ ಮತ್ತು ಗ್ರಾಮರ್ ಪೋರ್ಷನನ್ನು ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದಾರೆ. ಇನ್ನೊಂದು JD ಮೂರ್ತಿ ಸರ್ ಅವ್ರದ್ದು ಕೂಡ ಚೆನ್ನಾಗಿ ಬರ್ತಿದ್ದಾರೆ. ಓಕೆ, ಬೇರೆ ಪುಸ್ತಕ ಕೂಡ ಅದಾವೆ, ನಾನು ರೆಫರ್ ಮಾಡ್ತೀನಿ. ಸೊ ನೀವು JD ಮೂರ್ತಿ ಆರ್ SP ಬಕ್ಷಿ ಅದರೊಳಗಡೆ ಒಂದು ನೀವು ಓದಬಹುದು. 2 ಪುಸ್ತಕಗಳು ಚೆನ್ನಾಗಿದ್ದಾವೆ. ಎರಡರೊಳಗೆ ಯಾವುದಾದ್ರು ಒಂದನ್ನು ನೀವು ತೆಗೆದುಕೊಳ್ತೀವಿ. ಇನ್ನೊಬ್ಬರು ರೆನ್ನನ್ ಮಾರ್ಟಿನ್ ಕೂಡ ಚೆನ್ನಾಗಿದೆ, ರೆನ್ನನ್ ಮಾರ್ಟಿನ್ ಕೂಡ ಓದ್ಬೋದು. ಹೀಗೆ ಚೆನ್ನಾಗಿರುವಂಥ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ಗಳನ್ನು ತೆಗೆದುಕೊಂಡು ಓದುವಂಥ ಕೆಲಸಗಳನ್ನು ನೀವು ಮಾಡಬೇಕು. ಬರೀ ಕೇವಲ ಓದಿ ನೀವು ಪುಸ್ತಕಗಳನ್ನು ಇಡೋದಲ್ಲ, ಒಂದೇ ಪುಸ್ತಕಗಳನ್ನು 10 ಬಾರಿ ಓದಬೇಕು. 10 ಬಾರಿ ಓದಿರುವಂಥ ಪುಸ್ತಕದೊಳಗಡೆ ನೀವು ಕ್ವಶನ್ಸ್ಗಳನ್ನು ಬಿಡಿಸ್ತಾ ಹೋಗಬೇಕು. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಜಾಸ್ತಿ ಮಾಡ್ಕೋಬೇಕು. ಅದನ್ನು ನೀವು ಅಪ್ಲೈ ಮಾಡ್ಕೋಬೇಕು. ಮತ್ತು ಪ್ರಶ್ನೆಗಳನ್ನು ಹೆಂಗೆ ತೆಗಿತಾರೆ ಅಂತ ಹೇಳಬೇಕು. ಕೊನೆಗೆ ಬಂದಾಗ ಮಾಕ್ ಟೆಸ್ಟ್ಗಳನ್ನು ನೀವು ಅಟೆಂಡ್ ಆಗಬೇಕು. ಎಲ್ಲಿ ಬರಬೇಕು ಮಾಕ್ ಟೆಸ್ಟಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಈ ಪುಸ್ತಕದ ಕವರ್ ಆಗಿಲ್ಲ, ಇದಕ್ಕೆ ಬಂದು ನೀವು ಅದಕ್ಕೆ ಅಂಡರ್ಲೈನ್ ಮಾಡಿ ಹೆಚ್ಚಿನ ಮಾಹಿತಿ ಅಂತ ಬರೆದು ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಸೇರಿಸಬೇಕು. ಇದು ಉತ್ತಮ ಓದುಗನ, ಉತ್ತಮ ಸ್ಪರ್ಧಾರ್ಥಿಯ ಲಕ್ಷಣವಾಗಿದೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಒಂದು ಯಾವ ರೀತಿಯಾಗಿ ಹೇಗೆ ಸ್ಟಡಿ ಮಾಡಬೇಕು, ಯಾವ ಪುಸ್ತಕಗಳನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ಪರೀಕ್ಷೆಗೆ ಓದಬೇಕು, ಈ ಅವಕಾಶಗಳನ್ನು ತಪ್ಪಿಸ್ಕೋಬೇಡ್ರಿ. ಶಿಕ್ಷಕರ ನೇಮಕಾತಿ ಯಾವಾಗ ಆಗುತ್ತೆ, ಯಾವ ನೇಮಕಾತಿಗೆ ಓದಬೇಕು, ಎಲ್ಲ ಒಂದು ವಿಷಯಗಳನ್ನು ಹೇಳಿದ್ದೇನೆ. ಯಾವಾಗ ನೇಮಕಾತಿ ಆಗುತ್ತದೆ ಅಂತ ಮತ್ತು ಪ್ರಶ್ನೆ ಕೇಳಿದರೆ ಇಟ್ಸ್ ವೆರಿ ಸಿಂಪಲ್. ಯಾರಿಗೂ ಕೂಡ ಗೊತ್ತಿಲ್ಲ, ಅದನ್ನು ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ್ರಿ. ನೇರವಾಗಿ ಸ್ಟ್ರೈಟ್ ಟು ದ ಪಾಯಿಂಟ್ ನೀವು ಓದಲಿಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ನಮಸ್ಕಾರ.